ಈಗ ನಮ್ಮ ಪಶ್ಚಿಮ ವಿಭಾಗದಲ್ಲಿ ಮೊನ್ನೆ ಒಂದು ಈ ಟೂ ವೀಲರ್ ಡ್ರೈವ್ ಮಾಡಿದ್ವಿ. ಇದರ ಸಾಕಷ್ಟು ನಾಕಾ ಪಾಯಿಂಟ್ಸ್ಗಳನ್ನ ಹಾಕೊಂಡು ಈ ನೈಟ್ ಏನು ಟೂ ವೀಲರ್ಗಳು ಡ್ರೈವ್ ಇದೆ ಅದನ್ನು ನಾವು ಮಾಡಿದ್ವಿ. ಆ ಟೂ ವೀಲರ್ ಡ್ರೈವಲ್ಲಿ ನಾವು ಸುಮಾರು ಒಂದು 150 ವಾಹನಗಳನ್ನ ನಾವು ಜಪ್ತಿ ಮಾಡಿ ಅದರಲ್ಲಿ ತರತರದ ಏನು ಆಫೆನ್ಸಸ್ ನಮ್ಗೆ ಕಂಡು ಬಂತು. ಅದರಲ್ಲಿ ಒಂದು ಈ ನಂಬರ್ ಪ್ಲೇಟ್ ಇಲ್ಲದೆ ಇರತಕ್ಕಂಥದ್ದು, ಎಸ್ಪೆಷಲಿ ಕೆಲವೊಂದು ವಾಹನಗಳಿಗೆ ಹಿಂದೆ ನಂಬರ್ ಪ್ಲೇಟ್ ಇಲ್ಲದೆ ಇರತಕ್ಕಂಥದ್ದು, ಕೆಲವೊಂದು ಮುಂದೆ ಇಲ್ಲದೆ ಇರತಕ್ಕಂಥದ್ದು, ಕೆಲವೊಂದು ವಾಹನಗಳಿಗೆ ಎರಡು ಕಡೆನೂ ಇಲ್ಲದೆ ಇರತಕ್ಕಂಥ ನಮಗೆ ವೆಹಿಕಲ್ಗಳು ಸಿಕ್ಕಿದ್ದಾವೆ. ಇನ್ನು ಕೆಲವು ಕಡೆ ಈ ಫೇಕ್ ನಂಬರ್ ಪ್ಲೇಟ್ ನಂಬರೇ ಒಂದಿರುತ್ತೆ, ಬಟ್ ಆದರೂ ಕೂಡ ಪೊಲೀಸ್ನವರು ಕಣ್ ತಪ್ಪಿಸೋದಕ್ಕೋಸ್ಕರ ಬೇರೆ ಯಾವುದೋ ನಂಬರ್ ಪ್ಲೇಟ್ ಹಾಕ್ತಕ್ಕಂಥದ್ದು, ಬೇರೆ ನಂಬರನ್ನು ಹಾಕ್ತಕ್ಕಂಥದ್ದು. ಈ ಥರದ ಕೇಸ್ಗಳಲ್ಲಿ ನಾವು ಒಂದು 32 ವಾಹನಗಳನ್ನ ನಾವು ಸೀಸ್ ಮಾಡಿ FIR ಮಾಡಿದ್ದೀವಿ. FIR ಅಲ್ಲಿ ನಾವು ಈ 420 ಚೀಟಿಂಗ್, ಯಾಕಂದ್ರೆ ಇಟ್ ಅಮೌಂಟ್ಸ್ ಟು ಚೀಟಿಂಗ್ ನಾವು ಅದನ್ನ ಒಂದು ಸುಮಾರು 32 FIR ಮಾಡಿ ಅವನ್ನ ತನಿಖೆ ಮಾಡ್ತಾ ಇದೀವಿ. ಇದು ಏನಂದ್ರೆ ನಮ್ಮ ಮೇನ್ ಉದ್ದೇಶ ಏನಂದ್ರೆ ಈ ತರ ಏನು ಅಫೆನ್ಸಸ್ ನಡೀತವೆ, ಈ ಅಫೆನ್ಸಸ್ ನ ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಈಗ ಈ ಮೊಬೈಲ್ ಸ್ನ್ಯಾಚಿಂಗ್ ಇರ್ಬೋದು, ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಇನ್ನಿತರೆ ಅಫೆನ್ಸಸ್ ಇರ್ಬೋದು, ಈ ರೌಡಿ ರಿಲೇಟೆಡ್ ಅಫೆನ್ಸಸ್ ಇರ್ಬೋದು, ಇವನ್ನೆಲ್ಲ ಒಂದು ತಡೆಗಟ್ಟುವ ಒಂದು ವಿಚಾರದಲ್ಲಿ ಒಂದು ನಿಟ್ಟಿನಲ್ಲಿ ನಾವು ಇದೊಂದು ಡ್ರೈವ್ನ ಇನ್ಮೇಲೆ ಸರ್ಪ್ರೈಸ್ ಚೆಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಬೆಂಗಳೂರಾದ್ಯಂತ. ಸೊ ಅದರಲ್ಲಿ ಈಗ ಮೊನ್ನೆ ಮಾಡೋದು ಬಹಳ ಸಕ್ಸಸ್ಫುಲ್ ಆಗಿದೆ. ಅದರಲ್ಲಿ ಸಾಕಷ್ಟು ವೆಹಿಕಲ್ಗಳನ್ನ ಜಪ್ತಿ ಮಾಡಿದೀವಿ. ಎಲ್ರಿಗೂ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಿದೆ. ಕೆಲವು ಸತಿ ಏನಾಗಿದೆ, ಎಷ್ಟೋ ಸತಿ ವಾಹನ ತಗೊಂಡು ಎಷ್ಟೋ ವರ್ಷ ಆಗಿರುತ್ತೆ, 5 ವರ್ಷ ಆಗಿರುತ್ತೆ, 6 ವರ್ಷ ಆಗಿರುತ್ತೆ, ಆದ್ರೂ ಕೂಡ ನಂಬರ್ ಪ್ಲೇಟ್ ಹಾಕ್ಸಿರೋದಿಲ್ಲ. ಇದು ಯಾವುದೋ ಒಂದು ದುರುದ್ದೇಶದಿಂದನೇ ಇವರು ಈ ದ್ವಿಚಕ್ರ ವಾಹನಗಳನ್ನ ಉಪಯೋಗಿಸ್ತಾ ಇದಾರೆ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ಇವರೆಲ್ಲರ ಮೇಲೆ ಇಂಥ ಒಂದು ವಾಹನಗಳ ಮೇಲೆ ನಾವು ಈಗ ಕ್ರಮ ತಗೊಳ್ತಾ ಇದೀವಿ. ಸೊ ದ್ಯಾಟ್ ನಮಗೆ ಈ ಯಾವುದೇ ಥರದ ಅಫೆನ್ಸಸ್ಗೆ ಏನು ಯೂಸ್ ಮಾಡ್ತಾರೆ ಇಂಥ ವಾಹನಗಳನ್ನ, ಅಂಥ ವಾಹನಗಳ ಮೇಲೆ ನಮಗೆ ಕಂಟ್ರೋಲ್ ಇರಲಿ ಅಂತ ಈ ಒಂದು ನಾವು ಡ್ರೈವ್ ಅನ್ನು ಮಾಡ್ತಾ ಇದ್ದೀವಿ. ಸೋ ಫಾರ್ ಇಲ್ಲ, ಆ ಥರದ್ದು ಯಾವುದೋ ರೌಡಿ ಶೀಟರ್ಸ್ ಈ ಥರದ್ದು ಯೂಸ್ ಮಾಡಿರೋದು ಗೊತ್ತಾಗಿಲ್ಲ. ಈಗ ನಾವು ಈಗ ಯಾವ್ಯಾವ್ದು ಜಪ್ತಿ ಮಾಡಿದ್ದೀವಿ ಅದರಲ್ಲಿ ಯಾವುದಾದ್ರೂ ಹಳೆ ಆಫೆನ್ಸ್ಗಳಲ್ಲಿ ಇವರೆಲ್ಲ ಯಾರಾದರೂ ಇನ್ವಾಲ್ವ್ ಇದ್ದಾರೆ ಅನ್ನೋದು ನಾವು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀವಿ. ಬಟ್ ಇದು ಒಂದು ಏನು ಡ್ರೈವ್ ಇದೆ, ಇದು ಮುಂದೆ ಹೊರೀತದೆ. ಆಮೇಲೆ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ತಮ್ಮ ದ್ವಿಚಕ್ರ ವಾಹನವನ್ನ ಏನು ನಂಬರ್ ಪ್ಲೇಟ್ ಇದೆ ಮುಂದೆ ಮತ್ತೆ ಹಿಂದೆ ಕ್ಲಿಯರ್ ಆಗಿ ಕಾಣೋ ತರ ಅದನ್ನ ನೀವು ನಂಬರ್ ಪ್ಲೇಟ್ಸ್ ಹಾಕ್ಸ್ಕೋಬೇಕಾಗತ್ತೆ ನಿಮ್ಮ ಒಳ್ಳೇದಕ್ಕೇನೆ. ಮತ್ತೆ ಯಾವುದೇ ತರದ್ದು ಅಫೆನ್ಸಸ್ ವೈಲೇಷನ್ಸ್ ಮಾಡೋದಕ್ಕೆ ಹೋಗ್ಬಾರ್ದು. ಮತ್ತೆ ಹೆಲ್ಮೆಟ್ ಅನ್ನ ಧರಿಸ್ಬೇಕು. ಇಷ್ಟು ನಾನು ಕೇಳ್ಕೊಳ್ತೀನಿ.